ಮುಂಬೈ ಕನ್ನಡಿಗರ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಗೋರೆಗಾಂವ್ ಕರ್ನಾಟಕ ಸಂಘದ ಆಶ್ರಯದಲ್ಲಿ 66ನೇ ನಾಡಹಬ್ಬ ಸಮಾರಂಭ ಮಾರ್ಚ್ 9 ರವಿವಾರ ಮಲಾಡ್ ಪಶ್ಚಿಮ ಬಜಾಜ್ ಸಭಾಗೃಹದಲ್ಲಿ ದಿನವಿಡೀ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಅರ್ಥಪೂರ್ಣವಾಗಿ ಜರುಗಿತು. ನಾಡಹಬ್ಬದ ಸಂದರ್ಭದಲ್ಲಿ ಆಯೋಜಿಸಿದ ವಿಚಾರಗೋಷ್ಠಿಯನ್ನು ಉದ್ಯಮಿ ಸಮಾಜ ಸೇವಕ ವಿಶ್ವನಾಥ್ ಕೆ ಶೆಟ್ಟಿ ಉದ್ಘಾಟಿಸಿದರು. ಸಂಘದ ಅಧ್ಯಕ್ಷರಾದ ವಿಶಾಲಾಕ್ಷಿ ಉಳುವಾರ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಮಾನವ ಸಂಘಜೀವಿ ಸಾಂಘಿಕ ಜೀವನ ನಡೆಸುವುದು ಲೋಕರೂಢಿ. ಗೋರೆಗಾಂವ್ ಪರಿಸರದಲ್ಲಿ ತುಳು ಕನ್ನಡಿಗರಿಗಾಗಿ ಒಂದು ಸಂಘದ ಅವಶ್ಯಕತೆಯನ್ನು ಕಂಡ ಗೋರೆಗಾಂವ್ ಪರಿಸರದ ಸಮಾಜ ಚಿಂತಕರಾದ ಕೆಲವು ಸಮಾನ ಮನಸ್ಕರು ಕೂಡಿ ಮೂರೂರು ಸಂಜೀವ ಶೆಟ್ಟಿಯವರ ನೇತೃತ್ವದಲ್ಲಿ 1958ರ ವಿಜಯದಶಮಿಯ ಶುಭ ದಿನದಂದು ಗೋರೆಗಾಂವ್ ಕರ್ನಾಟಕ ಸಂಘವನ್ನು ಸ್ಥಾಪಿಸಿದರು. ಅನೇಕ ಸಮಾಜ ಚಿಂತಕರ ಸೇವಾ ಮನೋಧರ್ಮದ ಪರಿಣಾಮವಾಗಿ ಇಂದು ನಮ್ಮ ಸಂಘವು ತನ್ನದೇ ಆದ ಸ್ಥಾನಮಾನದೊಂದಿಗೆ ಪ್ರತಿಷ್ಠಿತ ಸಂಸ್ಥೆಯಾಗಿ ತಲೆ ಎತ್ತಿ ನಿಂತಿದೆ. ನಿರಂತರವಾಗಿ ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸುತ್ತಾ ಸಮಾಜ ಪರ ಕೆಲಸಗಳಿಂದ ಪ್ರಸಿದ್ಧಿಯನ್ನು ಪಡೆದಿದೆ. ಇಂದಿನವರೆಗೆ ನನ್ನನ್ನು ಕೂಡಿ 24 ಪ್ರಬದ್ಧ ಅಧ್ಯಕ್ಷರನ್ನು ಪಡೆದ ಈ ಸಂಸ್ಥೆಗೆ ಪ್ರತಿಯೊಬ್ಬ ಅಧ್ಯಕ್ಷರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. 1969ರಲ್ಲಿ ಪ್ರಥಮ ಮಹಿಳಾ ಅಧ್ಯಕ್ಷರನ್ನು ನೀಡಿದ ಪ್ರಥಮ ಸಂಸ್ಥೆ ಇದು. ಅಲ್ಲದೆ ಇದುವರೆಗೆ 4 ಮಹಿಳಾ ಅಧ್ಯಕ್ಷರನ್ನು ನೀಡಿ ಮಹಿಳೆಯರ ವಿಕಾಸತನಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಸಂಘವು ಒಟ್ಟಿಗೆ 14 ವಿಚಾರ ಭಾರತಿ ಸಮ್ಮೇಳನ, 6 ಮಹಿಳಾ ಭಾರತಿ, 4 ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸಿದೆ. ಒಳನಾಡಿನ ಮತ್ತು ಹೊರನಾಡಿನ ವಿದ್ವಾಂಸರನ್ನು ಕರೆಸಿ ವಿಷಯಗಳ ಬಗ್ಗೆ ವಿಚಾರ ಮಂಥನ ಮಾಡಿರುವುದು ಸಾಹಿತ್ಯ ಲೋಕದಲ್ಲಿ ಒಂದು ದಾಖಲೆ ಎಂದು ಪರಿಗಣಿಸಲಾಗಿದೆ. ಸಂಘವು 1983ರಲ್ಲಿ ವಿ.ಪಿ. ಕೋಟ್ಯಾನ್ರವರ ಅಧ್ಯಕ್ಷತೆಯಲ್ಲಿ ರಜತ ಮಹೋತ್ಸವ, 2008ರಲ್ಲಿ ಮುತ್ತೂರು ಸುರೇಂದ್ರ ಶಾಲೇಂದ್ರವರ ಅಧ್ಯಕ್ಷತೆಯಲ್ಲಿ ಸುವರ್ಣ ಮಹೋತ್ಸವ, 2018ರಲ್ಲಿ ಪಯ್ಯಾರ್ ರಮೇಶ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ವಜ್ರ ಮಹೋತ್ಸವದ ಉದ್ಘಾಟನಾ ಸಮಾರಂಭ ಹಾಗೂ 2019ರಲ್ಲಿ ದೇವರಕುಂದ ಭಾಸ್ಕರ ಶೆಟ್ಟರ ಅಧ್ಯಕ್ಷತೆಯಲ್ಲಿ ವಜ್ರ ಮಹೋತ್ಸವದ ಸಮಾರೋಪ ಸಮಾರಂಭವನ್ನು ವಿಜೃಂಭಣೆಯಿಂದ ಜರುಗಿಸಿದೆ. 2014ರಲ್ಲಿ ಮಹಿಳಾ ವಿಭಾಗವು ತನ್ನ ರಜಕ ಮಹೋತ್ಸವವನ್ನು ಪಯ್ಯಾರ್ ರಮೇಶ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ವಾರಿಜ ಸದಾನಂದನವರ ಕಾರ್ಯಾಧ್ಯಕ್ಷತೆಯಲ್ಲಿ ಜರುಗಿಸಲಾಯಿತು. 2024ರಲ್ಲಿ ನಿತ್ಯಾನಂದ ಕೋಟೆಯವರ ಅಧ್ಯಕ್ಷತೆಯಲ್ಲಿ ಸುರೇಖ ಹರಿಪ್ರಸಾದ್ ಶೆಟ್ಟಿಯವರು ಬರೆದ ಗೋರೆಗಾಂವ್ ಪರಿಸರದಲ್ಲಿ ಕನ್ನಡದ ಕಂಪನ್ನು ಬೀರುವ ಗೋರೆಗಾಂವ್ ಕರ್ನಾಟಕ ಸಂಘ ಎಂಬ ಪುಸ್ತಕವನ್ನು ಸಂಘದ ಪರವಾಗಿ ಹಾಗೂ ಸಂಘದ ಖರ್ಚಿನಿಂದ ಬಿಡುಗಡೆ ಮಾಡಿ ಸಾಹಿತ್ಯ ಲೋಕಕ್ಕೆ ಒಂದು ಕೊಡುಗೆಯನ್ನು ಕೊಡಲಾಗಿದೆ. ಉದ್ಘಾಟನಾ ಭಾಷಣ ಮಾಡಿದ ವಿಶ್ವನಾಥ್ ಶೆಟ್ಟಿ ಅವರು ಗೋರೆಗಾಂವ್ ಕರ್ನಾಟಕ ಸಂಘದ ಕಾರ್ಯಕ್ರಮಗಳು ಅನೇಕರನ್ನು ಸಮಾಜ ಸೇವಕರನ್ನಾಗಿ ರೂಪಿಸಿದೆ. ಸಮಾರಂಭವನ್ನು ಉದ್ಘಾಟಿಸಿದ್ದು ನನ್ನ ಭಾಗ್ಯ ಎಂದರು. ನಾನು ಈ ಕರ್ನಾಟಕ ಸಂಘದಿಂದ ಇತ್ತೀಚೆಗೆ ಕೆಲವು ವರ್ಷದಲ್ಲಿ ಬರುತ್ತಿದ್ದೇನೆ. ಇದರ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಅಂದರೆ ಮೊದಲು ಇಲ್ಲಿ ಅಧ್ಯಕ್ಷರಾದ ಶ್ರೀಯುತ ಹಿರಿಯಣ್ಣ ಶೆಟ್ಟಿಯವರ ಪರಿಚಯ, ಅಂದರೆ ನನ್ನ ಸಂಬಂಧದವರು ಅವರ ಬದಿಯ ಫ್ಲ್ಯಾಟ್ನಲ್ಲಿ ಇದ್ದರು. ಆದೃತ ಕಾರಣಾಂತರದಿಂದ ಆವಾಗ ನಾನು ಹೆಚ್ಚಾಗಿ ಫೋರ್ಟ್ ಏರಿಯಾದಲ್ಲೇ ಇರುತ್ತಿದ್ದ ಕಾರಣ ಸಂಘಕ್ಕೆ ಏನು ಅಷ್ಟೊಂದು ಬಂದು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಆದರೆ ಈಗ ನಿವೃತ್ತಿಯಾದ ಮೇಲೆ ಇಲ್ಲಿ ಗೋರೆಗಾಂವ್ ಪರಿಸರದಲ್ಲೇ ವಾಸ ಮಾಡುವುದ ಕಾರಣ ಸ್ವಲ್ಪ ಸಂಘಕ್ಕೆ ಬಂದು ಹೋಗುತ್ತಾ ಇದ್ದೇನೆ. ಅಲ್ಲದೆ ನಾನು ಗೋರೆಗಾಂವ್ ಕರ್ನಾಟಕ ಸಂಘದಲ್ಲಿ ಬಂದ ಮೇಲೆ ನೋಡಿದ ಕೆಲವು ವಿಷಯಗಳು ಏನೆಂದರೆ, ಈ ಸಂಘವು ತುಂಬ ಶಿಸ್ತನ್ನು ಪಾಲಿಸುತ್ತದೆ, ಸಮಯ ಪ್ರಜ್ಞೆಯಿಂದ ಕಾರ್ಯ ಮಾಡುತ್ತಿದೆ. ಆದ್ದರಿಂದ ಈಗ ನನ್ನ ವಿಷಯದಲ್ಲಿ ಮಾತಾಡೋದಲ್ಲ, ಯಾರಾದರೂ ಹೊಸಬರು ಈಗ ಸಂಘದಲ್ಲಿ ಬಂದು ಕೆಲಸ ಮಾಡಿದರೆ ಖಂಡಿತವಾಗಿ ಅವರನ್ನೊಂದು ಒಳ್ಳೆಯ ಭಾಷಣಗಾರ, ಒಳ್ಳೆಯ ಕಲಾವಿದ, ಒಳ್ಳೆಯ ಸಮಾಜ ಸೇವಕವನ್ನು ಖಂಡಿತವಾಗಿ ಮಾಡ್ತಾರೆ.
ಇದು ನನ್ನ ಒಂದು ಅನಿಸಿಕೆ. ಬೇರೆ ಹೆಚ್ಚಾಗಿ ನಾನು ಕನ್ನಡ ಸಂಘದ ವಿಷಯ ಮಾತಾಡೋದಿಲ್ಲ. ಈಗಾಗಲೇ ನಮ್ಮ ಅಧ್ಯಕ್ಷರು ಅದರ ವಿಚಾರ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೊಂದು ವಿಷಯ ಎನ್ನುವುದೆಂದರೆ ಈ ಸಂಘದಲ್ಲಿ ನಾನು ನೋಡಿದ ಒಂದು ವಿಷಯ, ಇಲ್ಲಿ ಬಂದು ಏನಾದರೂ ನಮ್ಮ ಕಂಟ್ರಿಬ್ಯೂಷನ್, ನಮ್ಮ ಕೆಲಸ ಮಾಡುವುದಾದರೆ ತುಂಬ ಮನಸ್ಸಿಗೆ ಖುಷಿ ಆಗ್ತದೆ. ನಮ್ಮವರೇ ಎಲ್ಲರೂ, ನಮ್ಮ ಪರಿಚಯದವರು ಹಾಗೆ. ಆದ್ದರಿಂದ ನನಗೆ ಸಂಘದ ಪದಾಧಿಕಾರಿಗಳು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕೆ ನಾನು ನಿಜವಾಗಿಯೂ ತುಂಬ ಋಣಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ಸಂಘದ ಮುಖವಾಣಿ ಮುಂಬೆಳಕು ವಾರ್ಷಿಕ ವಿಶೇಷ ಸಂಚಿಕೆಯನ್ನು ಸಂಘದ ಅಧ್ಯಕ್ಷರಾದ ವಿಶಾಲಾಕ್ಷಿ ಉಳುವಾರ್ ಬಿಡುಗಡೆ ಮಾಡಿದರು. ವಿಶೇಷ ಸಂಚಿಕೆಯ ಸಂಪಾದಕರಾದ ಮುಂಡ್ಕೂರು ಸುರೇಂದ್ರ ಸಾಲ್ಯಾನ್ ಮತ್ತು ಮುಖಪುಟ ವಿನ್ಯಾಸ ಮಾಡಿದ ಗಣೇಶ್ ಕುಮಾರ್ ಅವರನ್ನು ಗೌರವಿಸಲಾಯಿತು. ಬಳಿಕ ಸ್ವಾತಂತ್ರ್ಯ ಹೋರಾಟದ ಭಾರತ ಸ್ತ್ರೀ ಶಕ್ತಿ ವಿಷಯದಲ್ಲಿ ವಿಚಾರಗೋಷ್ಠಿ ಆರಂಭವಾಯಿತು. ಮೊದಲಿಗೆ ಲೇಖಕರು ವಿಮರ್ಶಕರೂ ಆದ TAN ಖಂಡಿಗೆ ಅಪ್ರತಿಮ ಸಾಹಸದ ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ಉಪನ್ಯಾಸ ನೀಡಿದರು. ಕಿತ್ತೂರು ಚೆನ್ನಮ್ಮ ಹುಟ್ಟಿದ್ದು ಕ್ರಿಸ್ತಶಕ 1778ರಲ್ಲಿ ಕಾಕತಿ ಗ್ರಾಮದ ದೇಸಾಯಿಗಳ ಮನೆತನದಲ್ಲಿ ಕುಟುಂಬದಲ್ಲಿ ಹುಟ್ಟಿದ್ದು. ವಿಜಯನಗರದ ಪತನ ಆದ ಅನಂತರ 16ನೇ ಶತಮಾನ ಹತ್ತಿರ 15-16ನೇ ಶತಮಾನದ ಬರ್ತದೆ. ಅದು ನಮ್ಮ ಕರ್ನಾಟಕದಲ್ಲಿ ಅನೇಕ ಚಿಕ್ಕ ಪುಟ್ಟ ಮನೆತನಗಳು ಆಡಳಿತಕ್ಕೆ ಬಂದು, ಸಣ್ಣ ಸಣ್ಣ ಮನೆತನಗಳು. ಅದರಲ್ಲಿ ಬಹಳ ಮುಖ್ಯವಾದ ಮನೆತನ ಅಂತ ಹೇಳಿದರೆ ಪಾಳೆಗಾರ ಅಥವಾ ನಾಯಕರ ಮನೆತನಗಳು ಅಂತ. ಇನ್ನು ದೇಶಗತಿ ಮನೆತನಗಳು ಅಥವಾ ದೇಸಾಯಿ ಮನೆತನ ಅಂತ ಕರೀತಾರೆ. ದೇಶಮುಖ ಮನೆತನಗಳು, ದೇಶಪಾಂಡೆ ಮನೆತನಗಳು ಅಥವಾ ಪಟುವರ್ಧನ ಮನೆತನದ ಇನ್ನೊಂದು ಹೆಸರಿದೆ. ಈ ಮನೆತನದಲ್ಲಿ ಬಹಳ ಪ್ರಸಿದ್ಧವಾದ ಮನೆತನ ಅಂತ ಹೇಳಿದರೆ ಕಿತ್ತೂರಿನ ದೇಸಾಯಿ ಮನೆತನ. ಈ ಮನೆತನದವಳು ಇವಳು ಕಿತ್ತೂರು ಚೆನ್ನಮ್ಮ, ದೇಸಾಯಿ ಮನೆತನದವಳು. ಈ ಮನೆತನದವರು ಸುಮಾರು 239 ವರ್ಷ ಕರ್ನಾಟಕವನ್ನು ಆಡಳಿತ ಮಾಡಿದ್ದಾರೆ. ಅವರು 1585ರಲ್ಲಿ ಇದರ ಸ್ಥಾಪನೆ ಮಾಡಿದವ ಹಿರೇಮಲ್ಲ ಶೆಟ್ಟಿ ಮತ್ತು ಚಿಕ್ಕಮಲ್ಲ ಶೆಟ್ಟಿ ಅಂತೇಳಿ ಇವರು ಇದರ ಸ್ಥಾಪನೆ ಮಾಡಿದವರು. ಅದರಲ್ಲಿ ಬಂದಂಥ ಒಬ್ಬ ಅಲ್ಲಪ್ಪ ಗೌಡ ದೇಸಾಯಿ ಅಂತ ಇದ್ದ. ಆಡಳಿತ ಮೊದಲು ಸಂಪಂಗಾವಿಯಲ್ಲಿದ್ದದು. ಆ ಸಂಪಂಗಾವಿಯಿಂದ ಆಡಳಿತವನ್ನು ನಮ್ಮ ಕಿತ್ತೂರಿಗೆ ತಂದದ್ದು. ಹಾಗೆ ಕಿತ್ತು ತಂದ ಕಾರಣ ಅಲ್ಲಿಗೆ ಕಿತ್ತೂರು ಅಂತ ಹೆಸರು ಬಂದದ್ದು ಅಂತ. ಆ ಜಾಗಕ್ಕೆ ಮೊದಲು ಗೀಜುಗನಹಳ್ಳಿ ಅಂತ ಹೆಸರಿತ್ತಂತೆ. ಅದನ್ನು ನಾವು ಅಲ್ಲಿಂದ ಆಡಳಿತ ಇಲ್ಲಿಗೆ ತಂದ ಕಾರಣ ಅದನ್ನು ಕಲಬುರ್ಗಿಯವರು ಒಂದು ಸಂಶೋಧನೆಯಲ್ಲಿ ಏನು ಬರೀತಾರೆ ಅಂತ ಹೇಳಿದರೆ, ಕಿತ್ತೂರು ಅಂತ ಹೇಳಿದರೆ ಕಿತ್ತು ಎನ್ನುವುದು ದ್ರಾವಿಡ ಶಬ್ದ. ಅದು ಕಿತ್ತು ಎನ್ನುವುದು ಅಂದರೆ ಸಣ್ಣ ವ್ಯಾಪ್ತಿಯ ಪ್ರದೇಶ ಆದ ಕಾರಣ ಅದಕ್ಕೆ ಕಿತ್ತೂರು ಬಂದದ್ದು ಅಂತ ಹೇಳಿ ಕಲಬುರ್ಗಿಯವರು ಒಂದು ಕಡೆಯಲ್ಲಿ ಬರೀತಾರೆ. ಆಗ ತುಂಬ ಬ್ರಿಟಿಷರು ಆ ಸಂದರ್ಭದಲ್ಲಿ ಸುಖವಾಗಿ ಬದುಕುವುದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದ್ರು. ಆದರೆ ಅದನ್ನು ಕೇಳಿಲ್ಲ ಅವರು. ಯಾಕೆಂದರೆ ನನ್ನ ರಾಜ್ಯ ಹೇಗೆ ಆಡಳಿತ ಮಾಡಬೇಕು, ಏನು ಮಾಡಬೇಕು ಎನ್ನುವಂಥದ್ದನ್ನು ನಾನು ತೀರ್ಮಾನ ಮಾಡಬೇಕಾಯ್ತು, ಅದು ನೀವು ತೀರ್ಮಾನ ಮಾಡೋದು ಬೇಡ ಅಂತ ಒಂದು ಹೇಳಿದಾಗ ಅಲ್ಲಿ ಒಂದು ಮುಸ್ರು ಸನಾದು ಅಂತ ಹೇಳಿದರೆ ಅದು ದತ್ತು ಸ್ವೀಕಾರಕ್ಕೆ ಇರೋದು. ಯಾವೊಬ್ಬ ರಾಜ ಇದ್ದರೆ ಅವನಿಗೆ ಗಂಡು ಸಂತಾನ ಇದ್ದರೆ ಮಾತ್ರ ರಾಜ್ಯ ಮುಂದುವರಿಯುತ್ತದೆ, ಇಲ್ಲ ಅಂದರೆ ಬೇರೆ ದತ್ತು ಸ್ವೀಕಾರ ಮಾಡಬಾರ್ದು. ಮಾಡುವುದಕ್ಕೆ ಬ್ರಿಟಿಷರದ್ದು ವಿರೋಧ ಇತ್ತು. ಆದರೆ ಚೆನ್ನಮ್ಮ ಅದನ್ನು ದತ್ತು ಸ್ವೀಕಾರ ಮಾಡಿದಾಗ ಬ್ರಿಟಿಷರಿಗೆ ಮತ್ತು ಚೆನ್ನಮ್ಮನಿಗೆ ಅಲ್ಲಿ ವಾಗ್ವಾದ ಉಂಟಾಗ್ತದೆ. ಅದು ಕೊನೆಗೆ ಯುದ್ಧದಲ್ಲಿ ಬಂದು ನಿಲ್ಲುತ್ತದೆ. ಬ್ರಿಟಿಷರ ಜೊತೆಗೆ 1824 ಅಕ್ಟೋಬರ್ 21ರಂದು ಯುದ್ಧ, ಮೊದಲ ಯುದ್ಧ ಇದು. ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ಜೊತೆಗೆ ಮಾಡಿದಂಥ ಮೊದಲ ಯುದ್ಧ. ಆ ಯುದ್ಧದಲ್ಲಿ ಸುಮಾರು 40ರಷ್ಟು ಬ್ರಿಟಿಷರ ಸೈನಿಕರು ಸಾವಿಗೀಡಾಗ್ತಾರೆ. ಧಾರವಾಡದ DC ಥ್ಯಾಕರೆಯ ಸಾವು ಉಂಟಾಗ್ತದೆ. ಅಲ್ಲಿ ಸೋತು ಕೊಡ್ತಾರೆ ಅವರು ಮೊದಲ ಯುದ್ಧದಲ್ಲಿ. ಎರಡನೆಯ ಯುದ್ಧ ಆದದ್ದು 1824 ಡಿಸೆಂಬರ್ 4ರಂದು ಎರಡನೇ ಯುದ್ಧ ಜರುಗುತ್ತದೆ. ಆಗ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಹೇಳಿದರೆ, ಬಳ್ಳಾರಿ, ಮೆಡ್ರಾಸ್, ಬೆಳಗಾವಿ ಈ ಕಡೆಯಿಂದ ಸೈನ್ಯವನ್ನು ತಂದು ಕೋಟೆಯನ್ನು ಮುತ್ತಾರೆ. ಕೋಟೆಯನ್ನು ಮುತ್ತಿ ಡಿಸೆಂಬರ್ 5ರಂದು ಕಿತ್ತೂರು ಕೋಟೆಯನ್ನು ಬ್ರಿಟಿಷರು ವಶಪಡಿಸ್ತಾರೆ. ಚೆನ್ನಮ್ಮನನ್ನು ಸೆರೆ ಹಿಡಿತಾರೆ. ಬೈಲಹೊಂಗಲದಲ್ಲಿ ಸೆರೆಮನೆಯಲ್ಲಿ ಇಡ್ತಾರೆ ಅವರನ್ನು. 1829 ಫೆಬ್ರವರಿ 2ರಂದು ಚೆನ್ನಮ್ಮ ಅನಾರೋಗ್ಯದಿಂದ ಮರಣ ಹೊಂದಿದ್ರು. ಅಲ್ಲೇ ಅವಳದು ಸಮಾಧಿ ಇದೆ. ಇದು ಇಷ್ಟು ಅವಳ ಚರಿತ್ರೆಗೆ ಸಂಬಂಧಪಟ್ಟದ್ದು. ಈ ಕಿತ್ತೂರು ಚೆನ್ನಮ್ಮ ರಾಷ್ಟ್ರೀಯ ಒಂದು ಪ್ರಜ್ಞೆ ಅಥವಾ ದೇಶ ಪ್ರೇಮವನ್ನು ಬೆಳೆಸುವುದಕ್ಕೆ
ಹೇಗೆ ಇವಳ ಚರಿತ್ರೆ ನಮಗೆ ಸಹಾಯಕ ಆಗ್ತದೆ ಅಂತ ಕೇಳಿದರೆ, ನಾನು ಆಗಲೇ ಹೇಳಿದೆ, ತನ್ನ ನೆಲವನ್ನು ತನ್ನ ಬದುಕಿನ ರೀತಿಯನ್ನು ತಾನು ಸಂರಕ್ಷಣೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಸಿಡಿದಿದ್ರು. ಅವಳಿಗೆ ಸುಖವಾಗಿ ಬದುಕುವುದಕ್ಕೆ ಬೇಕಾದನ್ನೆಲ್ಲ ಬ್ರಿಟಿಷರು ಕೊಡ್ತಾ ಇದ್ರು. ಅದನ್ನು ಒಪ್ಪಲಿಲ್ಲ ಅವಳು. ನಮ್ಮನ್ನು ಹೇಗೆ ಆಡಳಿತ ಮಾಡಬೇಕು ಎನ್ನುವುದನ್ನು ನಾವು ನಿರ್ಧಾರ ಮಾಡಬೇಕು, ನೀವು ಯಾಕೆ ನಿರ್ಧಾರ ಮಾಡುವುದು ಅಂತ ಹೇಳಿ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಹೋಗ್ತಾಳೆ ಅವಳು. ಕಿತ್ತೂರು ಚೆನ್ನಮ್ಮನ ಮತ್ತು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮತ್ತೆ ನಾನು ಸ್ವಲ್ಪ ಮಾತು ಹೇಳ್ತೇನೆ ನಿಮಗೆ. ಅವನ ಸೇನಾಧಿಕಾರಿ. ಈ ನಾಟಕಗಳು, ತುಂಬ ನಾಟಕಗಳು, ಸಿನಿಮಾಗಳು, ಮಹಾಕಾವ್ಯಗಳು, ಅದಕ್ಕೆ ಜನಪದ ಲಾವಣಿಗಳನ್ನು ನಾನು ಸಾಧಾರಣ ಜನಪದ ಮಹಾಕಾವ್ಯ ಆ ರೀತಿ ಬರ್ತದೆ ಹಾಡುಗಳು, ಇವುಗಳಲ್ಲಿ ತುಂಬ ಚಿತ್ರಿತವಾಗಿವೆ. ಇವು ಜನರಲ್ಲಿ ಹೇಗೆ ಆವೇಶವನ್ನು ಉಂಟು ಮಾಡಿದ್ವು ಅಂತ ಕೇಳಿದರೆ, ಕಿತ್ತೂರು ಚೆನ್ನಮ್ಮನ ನಾಟಕ ಬಂದರೆ, ನಾಟಕ ಮುಗಿಯುವಾಗ ಕಿತ್ತೂರು ಚೆನ್ನಮ್ಮನನ್ನು ಮಲ್ಲಣ್ಣ ಶೆಟ್ಟಿ ಅಂತ ಒಬ್ಬ ಆ ಕಿತ್ತೂರು ಚೆನ್ನಮ್ಮನ ಸೈನ್ಯ ಸೋಲುವುದಕ್ಕೆ ಒಬ್ಬ ಸಂಜು ಹುಡ್ತಾನೆ. ಅವರ ಪಾತ್ರಕ್ಕೆ ಸಭಿಕರು ಚಪ್ಪಲಿ ತೆಗೆದು ಬಿಸಾಡ್ತಾ ಇದ್ದರಂತೆ. ನಾಟಕ ಮುಗಿಯುವಾಗ ಎಲ್ಲರೂ ಕಿತ್ತೂರು ಚೆನ್ನಮ್ಮಕ್ಕೆ ಜೈ, ಕರ್ನಾಟಕ ಮಾತೆಗೆ ಜೈ, ಭಾರತ ಮಾತೆಗೆ ಜೈ ಎಲ್ಲರೂ ಒಕ್ಕೊರಲಿಂದ ಹಾಡಿದ್ರು. ಇದು ಈ ಕತೆ ಕಿತ್ತೂರು ಚೆನ್ನಮ್ಮನ ಜೀವನ ಹೇಗೆ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಲಿಕ್ಕೆ ಕಾರಣ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಇವರು ಮೆರವಣಿಗೆ, ನಾಟಕ ಮುಗಿಸಿ ಮೆರವಣಿಗೆ ಹೋಗುವಾಗ ಅನೇಕ ಶೇರಿ ಅಂಗಡಿಗಳಿಗೆ ಬೆಂಕಿ ಕೊಟ್ಟದುಂಟು. ಇದರ ಆ ಪ್ರಜ್ಞೆಯಿಂದ. ಬಳಿಕ ಅಪ್ರತಿಮ ವಾಗ್ಮಿ, ಲೇಖಕ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ್ ಅವರು ತುಳು ನೆಲದ ಸಿಡಿಗುಂಡು, ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿ ಕುರಿತು ಉಪನ್ಯಾಸ ನೀಡಿದರು. ಕರಾವಳಿಯಲ್ಲಿ ಅನೇಕ ಜನ ರಾಣಿಯರಾಗಿ ಹೋಗಿದ್ದಾರೆ. ಅದರಲ್ಲೂ ನಮ್ಮ ಕರಾವಳಿ ಕರ್ನಾಟಕ ಅಂದ ತಕ್ಷಣ ಮಾತೃ ಪ್ರಧಾನವಾದಂಥ ಒಂದು ಕುಟುಂಬ ಪದ್ಧತಿ ನಮ್ಮಲ್ಲಿದೆ. ನಮ್ಮಲ್ಲಿ 100 ಎಕರೆ ಭೂಮಿ ಇದ್ರೂ ಕೂಡ ಯಾರೇ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ದೈವಕ್ಕೆ ಸೇವೆಯನ್ನು ಕೊಟ್ಟರು ಕೂಡ ಬೆಳಿಗ್ಗೆ ಒಂದು ಗಿಂಡೆ ಒಂದು ಹಾಲನ್ನು ತೆಗೆದುಕೊಳ್ಬೇಕಿದ್ರೆ ಮನೆಯ ತಾಯಿಯ ಕೈಯಿಂದಲೇ ಅದು ತಗೋಬೇಕು. ಅಷ್ಟೆಲ್ಲ ಭೂಮಿಯ ಆಸ್ತಿ ಪತ್ರಗಳೆಲ್ಲ ಹೆಣ್ಣಿನ ಹೆಸರಲ್ಲಿ ಹಿಂದಿನ ಕಾಲದಲ್ಲಿ ಇರ್ತಾ ಇತ್ತಂತೆ. ಹಾಗಾಗಿ ಹೆಣ್ಣಿಗೆ ಬಹಳ ವಿಶೇಷವಾದಂಥ ಮಾನ್ಯತೆಯನ್ನು ಕೊಟ್ಟಂತ ಮತ್ತು ಪ್ರಾಧಾನ್ಯತೆಯನ್ನು ಕೊಟ್ಟಂತ ಒಂದು ನೆಲ ಇದ್ರೆ ಅದು ನಮ್ಮ ಕರಾವಳಿ. ಐರೋಪ್ಯ ಶಕ್ತಿಯ ವಿರುದ್ಧ ಮೊದಲನೇದಾಗಿ ಸಂಘರ್ಷವನ್ನು ಮಾಡಿದಂತಹ ರಾಣಿ ಯಾರು ಅಂತ ಕೇಳಿದಾಗ ಅದಕ್ಕೆ ನಮ್ಮ ಕರಾವಳಿ, ಅದರಲ್ಲೂ ತುಳುನಾಡಿನ ಕಡೆ ಕೈ ತೋರಿಸ್ತಾರೆ. ಅಬ್ಬಕ್ಕ ರಾಣಿ ಆ ಹೋರಾಟವನ್ನು ಮಾಡಿದ್ದು 1497, 98, 99 ಈ ಅವಧಿಯಲ್ಲಿ ಪೋರ್ಚುಗೀಸರು ನಿಧಾನವಾಗಿ ನಮ್ಮ ಕರಾವಳಿ ಭಾಗವನ್ನು ಪರಿಚಯ ಮಾಡಿಕೊಂಡ್ರು. ನಿಧಾನವಾಗಿ ವ್ಯಾಪಾರದ ಹೆಸರಲ್ಲಿ ಬಂದವರು ನಿಧಾನವಾಗಿ ಕಡಲಿನ ಬದಿಯಲ್ಲಿರುವಂತಹ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ತಮ್ಮ ಹಿಡಿತವನ್ನ ಜಮಾಯಿಸೋದಕ್ಕೆ ಆರಂಭ ಮಾಡಿದರು. ಆ ಸಂದರ್ಭದಲ್ಲಿ ಅನೇಕ ರಾಜರು ವ್ಯವಹಾರಕ್ಕಾಗಿ ಅವರ ಜೊತೆ ಸೇರಿಕೊಂಡ್ರು, ತಮ್ಮ ಸ್ವಾಭಿಮಾನವನ್ನು ಅಡವಿಟ್ರು. ಸಪ್ತಕೋಟೀಶ್ವರ ದೇವಸ್ಥಾನ ನಾಶ ಆಯಿತು, ಕಪಾಲೀಶ್ವರ ದೇವಸ್ಥಾನ ನಾಶ ಆಯಿತು, ದಿಯು ದಮನವರ ಪಾಲಾಯಿತು, ಗೋವಾಕ ನಮ್ಮ ಕೈಯಿಂದ ಹೊರಟೋಯ್ತು. ಈ ಎಲ್ಲ ಭಾಗಗಳು ಹಂತ ಹಂತವಾಗಿ ಐರೋಪ್ಯ ಶಕ್ತಿಗಳ ಕೈವಶ ಆಗಿ ನಮ್ಮ ಹಡಗುಗಳು ಕಡಲಿಗೆ ಇಳಿಬೇಕು ಅಂತ ಆದ್ರೆ ನಾವು ಪೋರ್ಚುಗೀಸರಿಂದ ಕರ್ತಾಜ್ ಅನ್ನುವಂತ ವಿಶೇಷವಾದ ಅನುಮತಿ ಪತ್ರವನ್ನ ತೆಗೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆದಾಗ ಈ ಭಾಗದ ಯಾವ ಪುರುಷನಿಗೂ ಕೂಡ ಅವರ ಸ್ವಾಭಿಮಾನ ಜಾಗೃತ ಆಗಲಿಲ್ಲ, ಯಾರಿಗೂ ಕೂಡ ಹೋರಾಟ ಮಾಡಬೇಕು ಅಂತ ಅನಿಸ್ಲಿಲ್ಲ. ಆದ್ರೆ ಕರಾವಳಿಯ ನಮ್ಮ ಮಂಗಳೂರಿನ ಪಕ್ಕದಲ್ಲಿರುವಂತಹ ಉಲ್ಲಾಳದಲ್ಲಿರುವಂತಹ ಒಬ್ಬಳು ರಾಣಿಗೆ ಅನಿಸ್ತು, ಇವರು 8,500 ಕಿಲೋಮೀಟರ್ ದೂರದಿಂದ ಬಂದು ನಮ್ಮ ಕಡಲಿನ ಮೇಲೆ ಇವರು ಹಿಡಿತವನ್ನು ಜಮಾಯಿಸ್ತಾರೆ, ನಮ್ಮ ಹಡಗುಗಳ ಮೇಲೆ ಇವರಿಗೆ ನಾವು ಟ್ಯಾಕ್ಸ್ ಅನ್ನು ಕಟ್ಟಿ, ಇವರಿಗೆ ನಾವು ಇವರಿಗೆ ಟ್ಯಾಕ್ಸ್ ಅನ್ನು ಕೊಟ್ಟು ನಾವು ವ್ಯಾಪಾರ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಯ್ತಲ್ವಾ, ಇದು ಎಲ್ಲೋ ಒಂದು ಕಡೆ ನಮ್ಮ ಸ್ವಾಭಿಮಾನದ ಮೇಲೆ ದಾಳಿ ಆಗ್ತಾ ಇದೆ ಅಂತ ಅವ್ರಿಗೆ ಅನಿಸ್ತು. ಆ ರಾಣಿ ಅವರ ವಿರುದ್ಧ ಹೋರಾಟವನ್ನು ಆರಂಭ ಮಾಡ್ತಾಳೆ. ಅವಳ ಹೆಸರು ರಾಣಿ ಅಬ್ಬಕ್ಕ. ಅಬ್ಬಕ್ಕ ನಮ್ಮ ಅನೇಕ ಜನರು ಅಂದ್ಕೊಂಡಿದ್ದಾರೆ ಅಬ್ಬಕ್ಕ ದೇವಿ ಅಂದ್ರೆ ಒಬ್ಬರು ಅಂತ. ಆದ್ರೆ ಡಾಕ್ಟರ್ ವಸಂತ ಮಾಧವ್ ಅವರು ಅದರ ಬಗ್ಗೆ ಒಂದು ಸಣ್ಣ ಪುಸ್ತಕವನ್ನು ಬರೆದಿದ್ದಾರೆ, ಅಬ್ಬಕ್ಕ ದೇವಿಯರು ಅಂತ ಹೇಳಿ ಒಂದು ಪುಸ್ತಕ ಇದೆ. ಅವರು ಒಟ್ಟು 4 ಜನ ಅಬ್ಬಕ್ಕ ರಾಣಿಯರನ್ನ ಗುರುತಿಸಿದ್ದಾರೆ. ಒಬ್ಬಳು ಹಿರಿಯ ಅಬ್ಬಕ್ಕ ದೇವಿ, 1554ರಿಂದ 584ರವರೆಗೆ ಆಕೆಯ ಆಡಳಿತ ಇತ್ತು. ಆಕೆ ಕೂಡ 2-3 ಬಾರಿ ಯುದ್ಧವನ್ನು ಮಾಡಿ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸುವಂತ ಕೆಲಸವನ್ನು ಮಾಡಿದಂತ ಪ್ರಮುಖ ಅಬ್ಬಕ್ಕ ದೇವಿ. ಆನಂತರ ಆಕೆಯ ಮಗಳು ಕಿರಿಯ ಅಬ್ಬಕ್ಕ ದೇವಿ 1594ರಿಂದ 640ರವರೆಗೆ ಆಕೆಯ ಆಡಳಿತ. ಆನಂತರ ಬರುವಂತ 2 ಅಬ್ಬಕ್ಕ
ದೇವಿಯರು ಅವರು ಉಳ್ಳಾಲದಿಂದ ಆಳ್ವಿಕೆಯನ್ನು ಮಾಡಲಿಲ್ಲ. ಪುತ್ತಿಗೆಯಲ್ಲಿರುವಂತಹ ಚೌಟರಸರ ಏನು ಮೂಲ ಅರಮನೆ ಇದೆ ಅಲ್ಲಿಂದ ಅವರು ಆಡಳಿತವನ್ನು ಮಾಡಿದ್ರು. ಇಬ್ಬರು ಅಬ್ಬಕ್ಕ ದೇವಿಯರು ಅಂತ ಹೇಳಿ ಇಬ್ಬರು. ಆನಂತರ ಈ ಎರಡು ಅಬ್ಬಕ್ಕ ದೇವಿಯರ ಬಗ್ಗೆ ಶಾಸನಗಳಲ್ಲಿ ಉಲ್ಲೇಖಗಳು ಸಿಗ್ತವೆ. ಉಳ್ಳಾಲದ ರಾಣಿ ಅಬ್ಬಕ್ಕನ ಇವತ್ತು ಬಹುಶಃ ಬೇರೆ ಎಲ್ಲ ಕಡೆಗಳಲ್ಲಿ ನಾವು ಹೇಳ್ತೀವಿ, ನಮಗೆ ಮರಾಠರ ರಾಣಿ ತಾರಾಬಾಯಿ ಗೊತ್ತು, ಸೈಲ್ ಕನ್ವರ್ ಬಗ್ಗೆ ಗೊತ್ತು, ದುರ್ಗಾವತಿಯ ಬಗ್ಗೆ ಗೊತ್ತು, ಕರ್ಣಾವತಿಯ ಬಗ್ಗೆ ಗೊತ್ತಿದೆ. ನಮ್ಮ ಅನೇಕ ಬೇರೆ ಬೇರೆ ಉತ್ತರ ಭಾರತದ ರಾಣಿ, ಇತ್ತೀಚೆಗೆ ಗುಜರಾತಿನ ನಾಯ್ಕಿ ದೇವಿ ಚಾಲುಕ್ಯ ರಾಣಿಯ ಬಗ್ಗೆ ಬಹಳ ಚರ್ಚೆಗಳು ನಡೀತಾ ಇವೆ. ಆದರೆ ಭಾರತದಲ್ಲಿ ಒಂದು ನೌಕಾಪಡೆಯನ್ನು ಕಟ್ಟಿ ಮೊತ್ತ ಮೊದಲ ಬಾರಿಗೆ ಆ ಐರೋಪ್ಯ ಶಕ್ತಿಗಳಿಗೆ ಪ್ರತಿರೋಧವನ್ನು ಒಡ್ಡಿದಂತ ಅಬ್ಬಕ್ಕ ರಾಣಿಯ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಜನರಲ್ಲಿ ಒಂದು ಜಾಗೃತಿ ಇಲ್ಲ. ಆ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕು. ಈ ರೀತಿಯಾಗಿ ಸತತವಾಗಿ 4 ತಲೆಮಾರುಗಳ ಕಾಲ ಆ ಪೋರ್ಚುಗೀಸರ ಮುಂದೆ ಶರಣಾಗದೆ ನಮ್ಮ ಮಂಗಳೂರನ್ನ ಸ್ವತಂತ್ರವಾಗಿ ಸಾರ್ವಭೌಮವಾದಂಥ ಒಂದು ನಾಡಾಗಿ ಉಳಿಸಿಕೊಂಡಂತ ಆ ರಾಣಿಯರನ್ನ ನೆನೆಸಿಕೊಳ್ಳುವಂತ ಕೆಲಸವನ್ನ ಇವತ್ತು ಗೋರೆಗಾಂವ್ನಲ್ಲಿ ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಇದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂತಹ ಕೆಲಸ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಕಬ್ಬಿನಾಲೆ ವಸಂತ್ ಭಾರದ್ವಾಜ್ ಅವರು ಕಾಳು ಮೆಣಸಿನ ರಾಣಿ ಚನ್ನಭೈರಾದೇವಿ ಬಗ್ಗೆ ಉಪನ್ಯಾಸ ನೀಡಿದರಲ್ಲದೆ ಅಧ್ಯಕ್ಷೀಯ ಭಾಷಣ ಮಾಡಿದರು. ನೋಡಿ, ಕರ್ನಾಟಕದ ಈ ಕರಿಮೆಣಸಿನ ರಾಣಿ ಚನ್ನಭೈರಾದೇವಿ ಬಗ್ಗೆ ಪಠ್ಯಪುಸ್ತಕದಲ್ಲಿ ಮಾಹಿತಿ ಇಲ್ಲ, ಬೇಕಾದಂತಹ ಯಾವುದೇ ಗ್ರಂಥಗಳು ಇವತ್ತಿಲ್ಲ. ಯಾಕೆ? ಕಾರಣ ಏನು ಅಂತಂದ್ರೆ ಅವಳಿಗೆ ಉತ್ತರಾಧಿಕಾರಿಗಳಿಲ್ಲ. ಸಾಳುವ ವಂಶದ ಕೊನೆಯ ರಾಣಿಯವಳು. ಅವಳ ನಂತರ ಆ ಪಟ್ಟವನ್ನು ಮುಂದುವರಿಸುವಂತಹ ಯಾವ ರಾಣಿಯರು ಬರಲಿಲ್ಲ. ಕೆಳದಿ ರಾಜರು ಅವಳನ್ನು ಸೋಲಿಸಿ ಆ ಸಾಮ್ರಾಜ್ಯವನ್ನು ತಮ್ಮ ಸಾಮ್ರಾಜ್ಯದೊಂದಿಗೆ ವಿಲೀನ ಮಾಡಿಕೊಂಡರು. ಅದಕ್ಕಿಂತಲೂ ಮುಖ್ಯವಾದ ಒಂದು ಕಾರಣ ಇದೆ. ಅದೇನು ಅಂತಂದ್ರೆ ಈ ಇತಿಹಾಸಕಾರರು ಮಾಡಿದ ಅಪರಾಧ ನೋಡಿ. ಚನ್ನಭೈರಾದೇವಿಯ ಶೀಲವನ್ನು ಶಂಕಿಸಿ ಅಪವಾದವನ್ನು ಹೊರಿಸಿದರು ಅವಳ ಮೇಲೆ. ವ್ಯಕ್ತಿತ್ವದ ಮೇಲೆ ಉಂಟು ಮಾಡಿದಂತಹ ಘಾಸಿ ಇದೆಯಲ್ಲ, ಕಳಂಕ ಇದೆಯಲ್ಲ, ಇದರಿಂದಾಗಿ ಜನ ಇತಿಹಾಸಕಾರರ ಅಪರಾಧದಿಂದಾಗಿ ಮರೆಯುವ ಹಾಗಾಯಿತು ಅನ್ನುವುದು ಬಹಳ ಮುಖ್ಯವಾದಂತಹ ಅಂಶ. ಆದರೆ ಅದು ಸತ್ಯ ಘಟನೆ ಅಲ್ಲ ಎನ್ನುವುದನ್ನು ಕೂಡ ನಾವು ನೆನಪಿಟ್ಟುಕೊಳ್ಬೇಕು. ಕೆಳದಿ ಚೆನ್ನಮ್ಮನಿಗಿಂತ 100 ವರ್ಷ ಹಿಂದಿನವಳು ಚನ್ನಭೈರಾದೇವಿ. 1552. ನೀವು ಊಹಿಸಿ, ಭಟ್ಕಳದ ರಾಣಿ ಬೈರಾಂಬೆಯ ಮಗಳವಳು. ಆಗ ತಾಯಾಡಳಿತ ಅಂತ ಇತ್ತು. ತಾಯಾಡಳಿತ ಅಂತಂದ್ರೆ ಮಗನಿಗೆ ಅಧಿಕಾರ ಬರುವುದಲ್ಲ, ತಾಯಿಯಿಂದ ಮಗಳಿಗೆ ಬರುವುದು. ನಿಮಗೆ ಬಂಟರಿಗೆ ಅದು ಚೆನ್ನಾಗಿ ಅರ್ಥ ಆಗ್ತದೆ ಅಂತ ನಾನು ತಿಳ್ಕೊಳ್ತೇನೆ. ಆ ರೀತಿಯ ಒಂದು ತಾಯಾಡಳಿತದ ಜೈನ ಧರ್ಮಾವಲಂಬಿಯಾದಂತಹ ಚನ್ನಭೈರಾದೇವಿ ಸೋದರ ಮಾವ ಕೃಷ್ಣದೇವರಸ ಎನ್ನುವವನ ಜೊತೆಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಳು ಎನ್ನುವಂತಹ ಒಂದು ಗುಮಾನಿ ವಿರೋಧಿಗಳು, ಶತ್ರುರಾಜರು ಹರಡಿಸಿದ್ದು. ಅಂತಹ ಒಂದು ಸಣ್ಣ ಗುಮಾನಿಯನ್ನು ಇತಿಹಾಸದಲ್ಲೇ ಇತಿಹಾಸಕಾರರು ಬರೆದರು ಅನ್ನೋದು ಬೇರೆ ಮಾತು. ಅವಳ ಜೀವನದ ಬಹಳ ದೊಡ್ಡ ಒಂದು ಸಾಂಸ್ಕೃತಿಕ ಸಂರಕ್ಷಣೆಯ ಜವಾಬ್ದಾರಿಯುತವಾದಂತಹ ಆಡಳಿತ ನಿರ್ವಹಣೆ ಅದು. ಮತಾಂತರವನ್ನು ಅದರ ಮೇಲೆ ಭಯಗೊಂಡಂತಹ ಎಷ್ಟೋ ಜನರನ್ನ ಅವಳು ಆಶ್ರಯ ಕೊಟ್ಟು ಕಾಪಾಡಿದ್ದು. ಇದರ ಜೊತೆಗೆ ನಮ್ಮ ಕರ್ನಾಟಕದ ವಿಶೇಷವಾಗಿ ಶಿವಮೊಗ್ಗ, ಶಿರಸಿ, ಉತ್ತರ ಕನ್ನಡ ಭಾಗಗಳಿಂದ ಪೋರ್ಚುಗೀಸರಿಗೆ ಬೇಕಾದಂತಹ ಬಹಳ ಮುಖ್ಯವಾದಂತಹ ರಫ್ತು ಸಾಮಗ್ರಿಗಳಿದ್ದು. ಪೋರ್ಚುಗೀಸರಿಗೆ ಅದರ ಮೇಲೆ ಕಣ್ಣು. ಏನದು? ಕಾಳುಮೆಣಸು, ಗೇರು ಬೀಜ, ಬೆಲ್ಲ, ಕೆಂಪಕ್ಕಿ, ಏಲಕ್ಕಿ, ದಾಲ್ಚೀನಿ, ಇದಕ್ಕೆಲ್ಲ ಐರೋಪ್ಯ ರಾಷ್ಟ್ರಗಳಲ್ಲಿ ಸಿಕ್ಕಾಪಟ್ಟೆ ಅದನ್ನು ಬೇಕು ಎನ್ನುವಂತಹ ಮನೋಭಾವ ಇತ್ತು. ಮಾರುಕಟ್ಟೆಯಲ್ಲಿ ಬಹಳ ಬೆಲೆ ಇತ್ತು. ಅವುಗಳನ್ನು ಮಾರುವ ಈ ವ್ಯಾಪಾರಿಗಳು ಇಲ್ಲಿ ಹಿಂದೂಗಳ ಮೇಲೆ ಕುಸ್ತಿ ಸವಾರಿ ಮಾಡಿದರು. ಚನ್ನಭೈರಾದೇವಿ ಇಂತಹ ಒಂದು ಪ್ರದೇಶದಲ್ಲಿ ಬಹಳ ಸಮೃದ್ಧವಾಗಿ ಈ ಬೆಳೆಗಳನ್ನು ಬೆಳೆಯುತ್ತಾ ಇದ್ದದ್ರಿಂದ, ಇವುಗಳ ಮೇಲೆ ಆ ರಾಣಿಯ ಅಧಿಕಾರ ಇದ್ದದ್ರಿಂದ ಪೋರ್ಚುಗೀಸರಿಗೆ ಸಹಜವಾಗಿ ಅವಳ ಮೇಲೆ ವೈಷಮ್ಯ ಇತ್ತು. ರಾಜ್ಯಾಡಳಿತದ ಹಿನ್ನೆಲೆಯಲ್ಲಿಯೂ ಕೂಡ ಚನ್ನಭೈರಾದೇವಿ ಆ ಕಾಲದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿದಳು. ಹಿಂದೂ ನಿರಾಶ್ರಿತರಿಗೆ ಆಶ್ರಯ ಮಾತ್ರ ಕೊಟ್ಟದ್ದಲ್ಲ,
ಕೃಷಿಯಲ್ಲಿ ಪ್ರಯೋಗವನ್ನು ಮಾಡುವುದಕ್ಕಾಗಿ ಕಾಡುಗಳಲ್ಲಿ ಮಲೆನಾಡು, ಶಿವಮೊಗ್ಗ, ಉತ್ತರ ಕನ್ನಡದ ಕಾಡುಗಳಲ್ಲಿ ಕರಿಮೆಣಸಿನ ಗಿಡವನ್ನು, ಬಳ್ಳಿಯನ್ನು ನಡುವಂತಹ ಕೆಲಸವನ್ನು ಮಾಡಿದರು. ಕಾಡುಗಳನ್ನು ರಕ್ಷಣೆ ಮಾಡುವುದು ಹೇಗೆ ಅಂತ ಜನರಿಗೆ ಹೇಳಿಕೊಟ್ರು. ಇವತ್ತು 21ನೇ ಶತಮಾನದಲ್ಲಿ ನಾವು ಹಸುರೀಕರಣದ ಬಗ್ಗೆ ಮಾತಾಡ್ತೇವೆ, ಹಸಿರು ಕ್ರಾಂತಿಯ ಬಗೆಗೆ ಮಾತಾಡುತ್ತೇವೆ. ಚೆನ್ನಭೈರಾದೇವಿ ಶತಮಾನಗಳ ಹಿಂದೆ ಕಾಡುಗಳ ಸಂರಕ್ಷಣೆಯನ್ನು ಮಾಡುವ ಆಲೋಚನೆ ಮಾಡಿದಳು. ಅದಕ್ಕಾಗಿ ಕಾಡಿನ ಒಳಗೆ ಇರುವ ಯಕ್ಷಿ ಪೂಜೆ, ಮಾಸ್ತಿ ಪೂಜೆ, ಗುಡ್ಡಕಾಡು ಜನಾಂಗದವರಿಗೆ ಸಂರಕ್ಷಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಕೈಗೊಂಡಳು. ಇದು ಸಾಮಾನ್ಯವಾದ ಮಾತಲ್ಲ, ರಾಜತಾಂತ್ರಿಕವಾದ ನಡೆ. ವಿಜಯನಗರದ ಅರಸರೊಂದಿಗೆ ಹೇಗೆ ಸ್ನೇಹ ಸಂಪರ್ಕವನ್ನು ಅವಳು ಇಟ್ಟುಕೊಂಡಳೋ ಹಾಗೆ ಪೋರ್ಚುಗೀಸರ ಜೊತೆಗೂ ಕೂಡ ಸ್ನೇಹ. ಒಂದು ಮಂತ್ರಿಮಂಡಲವನ್ನು ರಚನೆ ಮಾಡಿದಳು, ಬಲಾಢ್ಯವಾದ ಸೈನ್ಯವನ್ನು ಕಟ್ಟಿದಳು. ಆ ಸೈನ್ಯದಲ್ಲಿ ಮಹಿಳೆಯರು ಕೂಡ ಕೆಲಸ ಮಾಡುವ ಹಾಗೆ ಅವಳು ತರಬೇತಿಯನ್ನು ಕೊಟ್ಟಳು. ದೇವಾಲಯಗಳನ್ನು, ಬಸದಿಗಳನ್ನು ನಿರ್ಮಾಣ ಮಾಡಿದಳು. ಗೂಢಚಾರಕಿಯರನ್ನು ಅವಳು ನಿಯುಕ್ತಿಗೊಳಿಸಿದಳು. ಎಷ್ಟು ದೊಡ್ಡ ಮಾತು! ಈಗಾಗಲೇ ಉಳ್ಳಾಲದ ರಾಣಿ ಅಬ್ಬಕ್ಕನ ಬಗೆಗೆ ನಮ್ಮ ಶ್ರೀಕಾಂತ ಶೆಟ್ಟರು ಅದ್ಭುತವಾದ ಭಾಷಣವನ್ನು ಮಾಡಿದರು. ಹೇಗೆ ಒಬ್ಬಳು ರಾಣಿ ಅಬ್ಬಕ್ಕ ಅಲ್ಲ, ಅದು 4 ಅಬ್ಬಕ್ಕರಿರಬೇಕು ಎನ್ನುವಂತಹ ಆಲೋಚನೆಯನ್ನು ಅವರು ನಮ್ಮ ಮುಂದೆ ಇಟ್ಟರು. ಕಿತ್ತೂರು ಚೆನ್ನಮ್ಮನ ಬಗೆಗಿನ ವಿವರಗಳನ್ನು ಹೇಳ್ತಾ ನಮ್ಮ ಖಂಡಿಗೆಯವರು ಲಿಖಿತ ಪರಂಪರೆಯ ಜೊತೆಗೆ ಮೌಖಿಕ ಪರಂಪರೆಯನ್ನು ಕೂಡ ಗಮನಿಸಬೇಕು ಅಂತ ಹೇಳಿದರು. ಗಮನಿಸಬೇಕು, ಆದರೆ ಅದನ್ನೇ ಆಧಾರವಾಗಿ ಇಟ್ಟುಕೊಳ್ಳಬಾರದು. ಯಾಕೆಂದರೆ ಮೌಖಿಕ ಪರಂಪರೆ ನಮ್ಮ ಲಾವಣಿಕಾರರ ಸೃಜನಶೀಲ ಕಾಲ್ಪನಿಕ ಕಾವ್ಯದ ಮಾದರಿಯಲ್ಲಿ ಹುಟ್ಟಿದ್ದದು. ಕೂಡ ಯಾರನ್ನೋ ಮೆಚ್ಚಿಸುವುದಕ್ಕಾಗಿ, ಯಾವುದೋ ಪ್ರಶಸ್ತಿಯನ್ನು ಪಡೆಯುವುದಕ್ಕಾಗಿ ಅಥವಾ ಜನಮರುಳು ಮಾಡುವುದಕ್ಕಾಗಿ ಗ್ರಂಥಗಳನ್ನು ಬರೆಯುವವರು ಇತಿಹಾಸಕಾರರಲ್ಲ. ಯಾರ್ಯಾರನ್ನೋ ನಾವು ಇತಿಹಾಸಕಾರ ಅಂತ ಕರೀತೇವೆ, ಅದು ತಪ್ಪು. ನಿಜವಾದ ಅಧ್ಯಯನವನ್ನು ಮಾಡಿ ಪೂರಕವಾದಂತಹ ಆಧಾರಗಳನ್ನು ಇಟ್ಟು ಬರೆದಾಗ ಅದು ನಿಜವಾದ ಇತಿಹಾಸವಾಗುತ್ತದೆ. ಸ್ವತಂತ್ರ ಭಾರತದ ಇತಿಹಾಸವನ್ನೇ ನೀವು ತಗೊಳ್ಳಿ. ಮಹಾತ್ಮ ಗಾಂಧಿಯ ಬಗೆಗೆ, ನೆಹರು ಬಗೆಗೆ, ಸುಭಾಷ್ ಚಂದ್ರ ಬೋಸರ ಬಗೆಗೆ ಕೂಡ ನಾನು ಹೇಳುವ ಮಾತು ಅನ್ವಯವಾಗುತ್ತದೆ. ಅವರ ಜೀವನದ ಅನೇಕ ವಿಷಯಗಳು ಇನ್ನೂ ಕೂಡ ಕತ್ತಲೆಯಲ್ಲಿವೆ. ಈ ಕವಿಗಳು, ನಾಟಕಕಾರರು ತಮ್ಮ ಅರಿವಿಗೆ ದಕ್ಕಿಸಿಕೊಂಡು ತಮ್ಮ ಸೃಜನಶೀಲ ಪ್ರತಿಭೆಯಿಂದ ಜನಮನವನ್ನು ಗೆಲ್ಲುವುದಕ್ಕೆ ಅವರು ಕಲ್ಪಿಸಿ ಬರೆದಿದ್ದಾರೆ ಅಂತಷ್ಟೇ. ಕಾವ್ಯವನ್ನು ಕಾವ್ಯವಾಗಿಯೇ, ನಾಟಕವನ್ನು ನಾಟಕವಾಗಿಯೇ ನೋಡಬೇಕು. ಇತಿಹಾಸವನ್ನು ನೋಡುವ ಕಣ್ಣು ಬೇರೆಯೇ ಇದೆ. ಅಂತಹ ಐತಿಹಾಸಿಕ ದೃಷ್ಟಿಕೋನದಿಂದ ನಮ್ಮ ಭಾರತದ ಪ್ರಾಚೀನ ಇತಿಹಾಸ ಮತ್ತು ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸವನ್ನು ಕಟ್ಟುವಂತಹ, ಅವುಗಳನ್ನು ಗ್ರಹಿಸುವಂತಹ ಒಂದು ಆಲೋಚನೆ ನಮ್ಮ ಮನೆಯಿಂದಲೇ ಮೊದಲಾಗಲಿ ಎನ್ನುವುದಕ್ಕಾಗಿಯೋ ಏನೋ ಈ ಭಾರತೀಯ ಸ್ತ್ರೀ ಪರಂಪರೆಯನ್ನು ಗೌರವಿಸುವಂತಹ ನಿಟ್ಟಿನಲ್ಲಿ ಈ ಗೋಷ್ಠಿಯನ್ನು ನೀವು ಇಟ್ಟುಕೊಂಡಿದ್ದೀರಿ. ನಮ್ಮ ಕನ್ನಡ ಸಂಘಗಳು ಇಂತಹ ವಿದ್ಯಾತ್ಮಕವಾದಂತಹ ಚಿಂತನೆಯಿಂದ ಹೊಸ ತಲೆಮಾರಿಗೆ ಒಂದು ಆಲೋಚನಾ ಪ್ರಧಾನವಾದಂತಹ ಅಂಶವನ್ನು ಮನದಟ್ಟು ಮಾಡುವ ಕೆಲಸ ಮಾಡಬೇಕು. ಕೇವಲ ಮನೋರಂಜನೆಯನ್ನು ಮಾಡಿ ಅಂತ ಹೇಳಿ ಕಾರ್ಯಕ್ರಮಗಳನ್ನು ಮುಗಿಸಿ ವರ್ಷಕ್ಕೊಮ್ಮೆ ವರದಿ ವಾಚನ ಮಾಡಿದರೆ ಅದರಿಂದ ಶಾಶ್ವತವಾದ ಸಾರ್ಥಕ್ಯ ಪ್ರಾಪ್ತವಾಗುವುದಿಲ್ಲ. ಇಂತಹ ವಿದ್ಯಾತ್ಮಕವಾದ ಅಂಶದಿಂದ ಹೊಸ ತಲೆಮಾರು ಆಲೋಚನೆ ಮಾಡುವ ಹಾಗೆ ಹೊಸ ಭಾರತವನ್ನು ಕಟ್ಟುವ ಕಡೆಗೆ ಹೆಜ್ಜೆ ಹಾಕಿದರೆ ಕರ್ನಾಟಕ ಸಂಘದ ಕಾರ್ಯ ಬಹಳ ಮುಖ್ಯವಾದದ್ದು. ಗೊರೆಗಾಂವ್ ಕನ್ನಡ ಸಂಘ ಮಾಡುತ್ತಾ ಇರುವಂತಹ ಕೆಲಸ ನಿಜವಾದ ನಾಡ ಹಬ್ಬ ಇದು. ಸಂಘದ ಪಾರುಪತ್ಯಗಾರರಾದ ಮುಂಡ್ಕೂರು ಸುರೇಂದ್ರ ಸಾಲ್ಯಾನ್, ದೇವಲ್ಕುಂದ ಭಾಸ್ಕರ್ ಶೆಟ್ಟಿ, ಜಿಟಿ ಆಚಾರ್ಯ, ಗೌರವ ಕಾರ್ಯದರ್ಶಿ ಸರಿತಾ ಸುರೇಶ್ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸದಸ್ಯ ಗಣೇಶ್ ಕುಮಾರ್ ಕೆ ಕಾರ್ಯಕ್ರಮ ನಿರೂಪಿಸಿದರೆ, ಗೌರವ ಕಾರ್ಯದರ್ಶಿ ಸರಿತಾ ಎಸ್ ನಾಯಕ್ ವಂದಿಸಿದರು. ಶಾಂತಾ ಶೆಟ್ಟಿ, ಸೀಮಾ ಕುಲಕರ್ಣಿ, ಇಂದಿರಾ ಮೊಯ್ಲಿ, ಸುಕನ್ಯಾ ನಾಯಕ್, ಚಂದ್ರವತಿ ಶೆಟ್ಟಿ ಸ್ವಾಗತ ಗೀತೆ ಹಾಡಿದರು. ಯುವ ವಿಭಾಗದ ಕಾರ್ಯಕರ್ತರು ಉದ್ಘಾಟನಾ ಗೀತೆ ಹಾಡಿದರು. ಪದ್ಮಜಾ ಮಣ್ಣೂರ್, ಪೇಟೆ ಮನೆ ಪ್ರಕಾಶ್ ಶೆಟ್ಟಿ, ಮೇರಿ ಲಿಲ್ಲಿ ಡಿಸೋಜಾ ಪರಿಚಯಿಸಿದರು. ಪ್ರಾರಂಭದಲ್ಲಿ ವಿವಿಧ ಸಂಘ ಸಂಸ್ಥೆಯ ಸದಸ್ಯರುಗಳಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು.
ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಮುದ್ದಾದ ಪ್ರೆಸೆಂಟ್ ಅಂತಿರು ಕಲರ್ಫುಲ್ ಸೆಟ್ ಪವರ್ಫುಲ್ ಖುಷಿ ಕಾಲಿಗೆ ಚಿಂಪಾಡಲು ಫುಲ್ ಮನೆಗೆ ಜಮನಿಗೆ ಜೈ ಜೈ ಮನುವಾರಿ ಕಾಣೆ ನಿಮ್ಮದು ಪೋಯ್ ಪೋಯ್ ಸೌಂಡ್ ಲೈಟ್ ಕುರಿಯರ್ಗ ಮನುವಾರಿ ಸೈ ಸೈ ನಿಗದ ಕಾಲಿ ಬಿಟ್ಟು ಕಾಣಿ ಕುಲ ಮಾಡಿ ಮಗನ್ಯಾಲೆ ನೀ ಮಾದೇವ ಮಗು ಮಗನ್ಯಾಲೆ ನೀ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಮಾಡು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾಡಿ ಎಲ್ಲ ಜಗಲ್ಲ ಹಂಗೆ ಕೊನೆಯದು ಹಿಂಗೆ ಕೊನೆಯದು ಮಾರಯ್ಯನಿಗೆ ಹಂಗೆ ಕೊನೆಯದು ಎಂದು ಕೊನೆಯದು ಎಂದು ಕೊನೆಯದು ಮಾರಯ್ಯನಿಗೆ ಹಂಗೆ ಕೊನೆಯದು ಕಾಡೆಲ್ಲ ತುಂಬೈತೆ ಗಂಧ ಕಾವೇರಿ ಹರಿದೈತೆ ಏನ್ ಚಂದ ದುನಿಯಾವ ಮುಟ್ಟಿ ತಂದ್ಯಾವ ಮುಟ್ಟು ನುಲಿಜಾವೋ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನ ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನದೆ ಬಂಗಾರ ಬಾಳಂಬ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಮಾದೇವ ಮಗು ಮಗನ್ಯಾಲೆ ನೀ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾಡಿ ಎಲ್ಲ ಜಗಲ್ಲ ಹಂಗೆ ಕೊನೆಯದು ಹಿಂಗೆ ಕೊನೆಯದು ಉಡುಪಿಯ ಖ್ಯಾತ ವಕೀಲರಾದ ಅಲೆವೂರು ಮಾಧವ್ ಆಚಾರ್ಯ ದಂಪತಿ ಅವರ ನೃತ್ಯ ಕಾರ್ಯಕ್ರಮ ಎಲ್ಲರನ್ನೂ ಆಕರ್ಷಿಸಿತು. ಸಂಭ್ರಮ
ಮಧುರವೇ ಮಂಜುಳಗಾನ. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.